ನಟಿ ಆಲಿಯಾ ಭಟ್ ಮಾಜಿ ಸಹಾಯಕಿಯನ್ನ ಬಂಧಿಸಲಾಗಿದೆ. ವೇದಿಕಾ ಪ್ರಕಾಶ್ ಶೆಟ್ಟಿ ಬೆಂಗಳೂರಿನಲ್ಲಿ ಈಕೆಯನ್ನ ಬಂಧಿಸಲಾಗಿದೆ. 76 ಲಕ್ಷ ರೂಪಾಯಿಗಳಿಗೂ ಅಧಿಕ ಹಣವನ್ನ ಕಳುವು ಮಾಡಿದ ಆರೋಪ ಈಕೆಯ ಮೇಲಿದೆ. ಆಲಿಯಾ ಪ್ರೊಡಕ್ಷನ್ ಹೌಸ್ನ ಬ್ಯಾಂಕ್ ಖಾತೆ ಎಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಪೊಲೀಸರು ಬೆಂಗಳೂರಿನಲ್ಲಿ ಈಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಆಲಿಯಾಗೆ ಆಪ್ತ ಸಹಾಯಕಿ ಆಗಿದ್ದ ವೇದಿಕಾ ಶೆಟ್ಟಿ ನಟಿಯ ಬ್ಯಾಂಕ್ ಖಾತೆಯಿಂದಲೂ ಕೂಡ ಈಕೆ ಕಳುವು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. 2 ವರ್ಷ ಆಲಿಯಾ PA ಆಗಿದ್ದಂಥ ವ್ಯಕ್ತಿ ಈಕೆ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ಲು ಅಂತ ಹೇಳಲಾಗಿದೆ. 2023ರಿಂದ 2025ರ ಅವಧಿಯಲ್ಲಿ ಈ ಹಣ ಕಳುವು ಮಾಡಲಾಗಿದೆ. ಆಲಿಯಾ ಅವರ ವೈಯಕ್ತಿಕ ವ್ಯವಹಾರಿಕ ಹಣಕಾಸನ್ನ ಇದೇ ವೇದಿಕಾ ಶೆಟ್ಟಿ ನೋಡ್ಕೊಳ್ತಾ ಇದ್ರು ಅಂತ ಹೇಳಲಾಗಿದೆ. ಇವರ ಪ್ರೊಡಕ್ಷನ್ ಹೌಸಸ್ ಏನಿದೆ ಅದು ಮತ್ತೆ ಆಲಿಯಾ ಭಟ್ ಅವರ ಬ್ಯಾಂಕ್ ಖಾತೆ ಅಲ್ಲಿಂದನೂ ಕೂಡ ಈಕೆ ಹಣ ಎತ್ತಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. 1-2 ರೂಪಾಯಿ ಅಲ್ಲ, 76 ಲಕ್ಷ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹಣ ಕಳುವು ಮಾಡಿರುವ ಆರೋಪ ಈ ವೇದಿಕಾ ಶೆಟ್ಟಿ ಅವರ ಮೇಲಿದೆ. ನಟಿ ಆಲಿಯಾ ಭಟ್ ಅವರ ಆಪ್ತ ಸಹಾಯಕಿಯಾಗಿದ್ದಂಥ ವ್ಯಕ್ತಿ ಇದೀಗ ಬೆಂಗಳೂರಿನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಆಕೆಯನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ನಟಿ ಆಲಿಯಾ ಭಟ್ ಮಾಜಿ ಸಹಾಯಕಿಯನ್ನ ಬಂಧಿಸಲಾಗಿದೆ. ವೇದಿಕಾ ಪ್ರಕಾಶ್ ಶೆಟ್ಟಿ ಬೆಂಗಳೂರಿನಲ್ಲಿ ಈಕೆಯನ್ನ ಬಂಧಿಸಲಾಗಿದೆ. 76 ಲಕ್ಷ ರೂಪಾಯಿಗಳಿಗೂ ಅಧಿಕ ಹಣವನ್ನ ಕಳುವು ಮಾಡಿದ ಆರೋಪ ಈಕೆಯ ಮೇಲಿದೆ. ಆಲಿಯಾ ಪ್ರೊಡಕ್ಷನ್ ಹೌಸ್ನ ಬ್ಯಾಂಕ್ ಖಾತೆ ಎಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಪೊಲೀಸರು ಬೆಂಗಳೂರಿನಲ್ಲಿ ಈಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಆಲಿಯಾಗೆ ಆಪ್ತ ಸಹಾಯಕಿ ಆಗಿದ್ದ ವೇದಿಕಾ ಶೆಟ್ಟಿ ನಟಿಯ ಬ್ಯಾಂಕ್ ಖಾತೆಯಿಂದಲೂ ಕೂಡ ಈಕೆ ಕಳುವು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. 2 ವರ್ಷ ಆಲಿಯಾ PA ಆಗಿದ್ದಂಥ ವ್ಯಕ್ತಿ ಈಕೆ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ಲು ಅಂತ ಹೇಳಲಾಗಿದೆ. 2023ರಿಂದ 2025ರ ಅವಧಿಯಲ್ಲಿ ಈ ಹಣ ಕಳುವು ಮಾಡಲಾಗಿದೆ. ಆಲಿಯಾ ಅವರ ವೈಯಕ್ತಿಕ ವ್ಯವಹಾರಿಕ ಹಣಕಾಸನ್ನ ಇದೇ ವೇದಿಕಾ ಶೆಟ್ಟಿ ನೋಡ್ಕೊಳ್ತಾ ಇದ್ರು ಅಂತ ಹೇಳಲಾಗಿದೆ. ಇವರ ಪ್ರೊಡಕ್ಷನ್ ಹೌಸಸ್ ಏನಿದೆ ಅದು ಮತ್ತೆ ಆಲಿಯಾ ಭಟ್ ಅವರ ಬ್ಯಾಂಕ್ ಖಾತೆ ಅಲ್ಲಿಂದನೂ ಕೂಡ ಈಕೆ ಹಣ ಎತ್ತಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. 1-2 ರೂಪಾಯಿ ಅಲ್ಲ, 76 ಲಕ್ಷ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹಣ ಕಳುವು ಮಾಡಿರುವ ಆರೋಪ ಈ ವೇದಿಕಾ ಶೆಟ್ಟಿ ಅವರ ಮೇಲಿದೆ. ನಟಿ ಆಲಿಯಾ ಭಟ್ ಅವರ ಆಪ್ತ ಸಹಾಯಕಿಯಾಗಿದ್ದಂಥ ವ್ಯಕ್ತಿ ಇದೀಗ ಬೆಂಗಳೂರಿನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಆಕೆಯನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ನಟಿ ಆಲಿಯಾ ಭಟ್ ಮಾಜಿ ಸಹಾಯಕಿಯನ್ನ ಬಂಧಿಸಲಾಗಿದೆ. ವೇದಿಕಾ ಪ್ರಕಾಶ್ ಶೆಟ್ಟಿ ಬೆಂಗಳೂರಿನಲ್ಲಿ ಈಕೆಯನ್ನ ಬಂಧಿಸಲಾಗಿದೆ. 76 ಲಕ್ಷ ರೂಪಾಯಿಗಳಿಗೂ ಅಧಿಕ ಹಣವನ್ನ ಕಳುವು ಮಾಡಿದ ಆರೋಪ ಈಕೆಯ ಮೇಲಿದೆ. ಆಲಿಯಾ ಪ್ರೊಡಕ್ಷನ್ ಹೌಸ್ನ ಬ್ಯಾಂಕ್ ಖಾತೆ ಎಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಪೊಲೀಸರು ಬೆಂಗಳೂರಿನಲ್ಲಿ ಈಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಆಲಿಯಾಗೆ ಆಪ್ತ ಸಹಾಯಕಿ ಆಗಿದ್ದ ವೇದಿಕಾ ಶೆಟ್ಟಿ ನಟಿಯ ಬ್ಯಾಂಕ್ ಖಾತೆಯಿಂದಲೂ ಕೂಡ ಈಕೆ ಕಳುವು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. 2 ವರ್ಷ ಆಲಿಯಾ PA ಆಗಿದ್ದಂಥ ವ್ಯಕ್ತಿ ಈಕೆ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ಲು ಅಂತ ಹೇಳಲಾಗಿದೆ. 2023ರಿಂದ 2025ರ ಅವಧಿಯಲ್ಲಿ ಈ ಹಣ ಕಳುವು ಮಾಡಲಾಗಿದೆ. ಆಲಿಯಾ ಅವರ ವೈಯಕ್ತಿಕ ವ್ಯವಹಾರಿಕ ಹಣಕಾಸನ್ನ ಇದೇ ವೇದಿಕಾ ಶೆಟ್ಟಿ ನೋಡ್ಕೊಳ್ತಾ ಇದ್ರು ಅಂತ ಹೇಳಲಾಗಿದೆ. ಇವರ ಪ್ರೊಡಕ್ಷನ್ ಹೌಸಸ್ ಏನಿದೆ ಅದು ಮತ್ತೆ ಆಲಿಯಾ ಭಟ್ ಅವರ ಬ್ಯಾಂಕ್ ಖಾತೆ ಅಲ್ಲಿಂದನೂ ಕೂಡ ಈಕೆ ಹಣ ಎತ್ತಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. 1-2 ರೂಪಾಯಿ ಅಲ್ಲ, 76 ಲಕ್ಷ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹಣ ಕಳುವು ಮಾಡಿರುವ ಆರೋಪ ಈ ವೇದಿಕಾ ಶೆಟ್ಟಿ ಅವರ ಮೇಲಿದೆ. ನಟಿ ಆಲಿಯಾ ಭಟ್ ಅವರ ಆಪ್ತ ಸಹಾಯಕಿಯಾಗಿದ್ದಂಥ ವ್ಯಕ್ತಿ ಇದೀಗ ಬೆಂಗಳೂರಿನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಆಕೆಯನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ನಟಿ ಆಲಿಯಾ ಭಟ್ ಮಾಜಿ ಸಹಾಯಕಿಯನ್ನ ಬಂಧಿಸಲಾಗಿದೆ. ವೇದಿಕಾ ಪ್ರಕಾಶ್ ಶೆಟ್ಟಿ ಬೆಂಗಳೂರಿನಲ್ಲಿ ಈಕೆಯನ್ನ ಬಂಧಿಸಲಾಗಿದೆ. 76 ಲಕ್ಷ ರೂಪಾಯಿಗಳಿಗೂ ಅಧಿಕ ಹಣವನ್ನ ಕಳುವು ಮಾಡಿದ ಆರೋಪ ಈಕೆಯ ಮೇಲಿದೆ.
ಆಲಿಯಾ ಪ್ರೊಡಕ್ಷನ್ ಹೌಸ್ನ ಬ್ಯಾಂಕ್ ಖಾತೆ ಎಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಪೊಲೀಸರು ಬೆಂಗಳೂರಿನಲ್ಲಿ ಈಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಆಲಿಯಾಗೆ ಆಪ್ತ ಸಹಾಯಕಿ ಆಗಿದ್ದ ವೇದಿಕಾ ಶೆಟ್ಟಿ ನಟಿಯ ಬ್ಯಾಂಕ್ ಖಾತೆಯಿಂದಲೂ ಕೂಡ ಈಕೆ ಕಳವು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. 2 ವರ್ಷ ಆಲಿಯಾ PA ಆಗಿದ್ದಂಥ ವ್ಯಕ್ತಿ ಈಕೆ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ಲು ಅಂತ ಹೇಳಲಾಗಿದೆ. 2023ರಿಂದ 2025ರ ಅವಧಿಯಲ್ಲಿ ಈ ಹಣ ಕಳವು ಮಾಡಲಾಗಿದೆ. ಆಲಿಯಾ ಅವರ ವೈಯಕ್ತಿಕ ವ್ಯವಹಾರಿಕ ಹಣಕಾಸನ್ನ ಇದೇ ವೇದಿಕಾ ಶೆಟ್ಟಿ ನೋಡ್ಕೊಳ್ತಾ ಇದ್ರು ಅಂತ ಹೇಳಲಾಗಿದೆ. ಇವರ ಪ್ರೊಡಕ್ಷನ್ ಹೌಸಸ್ ಏನಿದೆ ಅದು ಮತ್ತೆ ಆಲಿಯಾ ಭಟ್ ಅವರ ಬ್ಯಾಂಕ್ ಖಾತೆ ಅಲ್ಲಿಂದನೂ ಕೂಡ ಈಕೆ ಹಣ ಎತ್ತಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. 1-2 ರೂಪಾಯಿ ಅಲ್ಲ, 76 ಲಕ್ಷ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹಣ ಕಳವು ಮಾಡಿರುವ ಆರೋಪ ಈ ವೇದಿಕಾ ಶೆಟ್ಟಿ ಅವರ ಮೇಲಿದೆ. ನಟಿ ಆಲಿಯಾ ಭಟ್ ಅವರ ಆಪ್ತ ಸಹಾಯಕಿಯಾಗಿದ್ದಂಥ ವ್ಯಕ್ತಿ ಇದೀಗ ಬೆಂಗಳೂರಿನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಆಕೆಯನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ನಟಿ ಆಲಿಯಾ ಭಟ್ ಮಾಜಿ ಸಹಾಯಕಿಯನ್ನ ಬಂಧಿಸಲಾಗಿದೆ. ವೇದಿಕಾ ಪ್ರಕಾಶ್ ಶೆಟ್ಟಿ ಬೆಂಗಳೂರಿನಲ್ಲಿ ಈಕೆಯನ್ನ ಬಂಧಿಸಲಾಗಿದೆ. 76 ಲಕ್ಷ ರೂಪಾಯಿಗಳಿಗೂ ಅಧಿಕ ಹಣವನ್ನ ಕಳವು ಮಾಡಿದ ಆರೋಪ ಈಕೆಯ ಮೇಲಿದೆ. ಆಲಿಯಾ ಪ್ರೊಡಕ್ಷನ್ ಹೌಸ್ನ ಬ್ಯಾಂಕ್ ಖಾತೆ ಎಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಪೊಲೀಸರು ಬೆಂಗಳೂರಿನಲ್ಲಿ ಈಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಆಲಿಯಾಗೆ ಆಪ್ತ ಸಹಾಯಕಿ ಆಗಿದ್ದ ವೇದಿಕಾ ಶೆಟ್ಟಿ ನಟಿಯ ಬ್ಯಾಂಕ್ ಖಾತೆಯಿಂದಲೂ ಕೂಡ ಈಕೆ ಕಳವು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. 2 ವರ್ಷ ಆಲಿಯಾ PA ಆಗಿದ್ದಂಥ ವ್ಯಕ್ತಿ ಈಕೆ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ಲು ಅಂತ ಹೇಳಲಾಗಿದೆ. 2023ರಿಂದ 2025ರ ಅವಧಿಯಲ್ಲಿ ಈ ಹಣ ಕಳವು ಮಾಡಲಾಗಿದೆ. ಆಲಿಯಾ ಅವರ ವೈಯಕ್ತಿಕ ವ್ಯವಹಾರಿಕ ಹಣಕಾಸನ್ನ ಇದೇ ವೇದಿಕಾ ಶೆಟ್ಟಿ ನೋಡ್ಕೊಳ್ತಾ ಇದ್ರು ಅಂತ ಹೇಳಲಾಗಿದೆ. ಇವರ ಪ್ರೊಡಕ್ಷನ್ ಹೌಸಸ್ ಏನಿದೆ ಅದು ಮತ್ತೆ ಆಲಿಯಾ ಭಟ್ ಅವರ ಬ್ಯಾಂಕ್ ಖಾತೆ ಅಲ್ಲಿಂದನೂ ಕೂಡ ಈಕೆ ಹಣ ಎತ್ತಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. 1-2 ರೂಪಾಯಿ ಅಲ್ಲ, 76 ಲಕ್ಷ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹಣ ಕಳವು ಮಾಡಿರುವ ಆರೋಪ ಈ ವೇದಿಕಾ ಶೆಟ್ಟಿ ಅವರ ಮೇಲಿದೆ. ನಟಿ ಆಲಿಯಾ ಭಟ್ ಅವರ ಆಪ್ತ ಸಹಾಯಕಿಯಾಗಿದ್ದಂಥ ವ್ಯಕ್ತಿ ಇದೀಗ ಬೆಂಗಳೂರಿನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಆಕೆಯನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ. ನಟಿ ಆಲಿಯಾ ಭಟ್ ಮಾಜಿ ಸಹಾಯಕಿಯನ್ನ ಬಂಧಿಸಲಾಗಿದೆ. ವೇದಿಕಾ ಪ್ರಕಾಶ್ ಶೆಟ್ಟಿ ಬೆಂಗಳೂರಿನಲ್ಲಿ ಈಕೆಯನ್ನ ಬಂಧಿಸಲಾಗಿದೆ. 76 ಲಕ್ಷ ರೂಪಾಯಿಗಳಿಗೂ ಅಧಿಕ ಹಣವನ್ನ ಕಳವು ಮಾಡಿದ ಆರೋಪ ಈಕೆಯ ಮೇಲಿದೆ. ಆಲಿಯಾ ಪ್ರೊಡಕ್ಷನ್ ಹೌಸ್ನ ಬ್ಯಾಂಕ್ ಖಾತೆ ಎಟರ್ನಲ್ ಸನ್ಶೈನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಪೊಲೀಸರು ಬೆಂಗಳೂರಿನಲ್ಲಿ ಈಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಆಲಿಯಾಗೆ ಆಪ್ತ ಸಹಾಯಕಿ ಆಗಿದ್ದ ವೇದಿಕಾ ಶೆಟ್ಟಿ ನಟಿಯ ಬ್ಯಾಂಕ್ ಖಾತೆಯಿಂದಲೂ ಕೂಡ ಈಕೆ ಕಳವು ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. 2 ವರ್ಷ ಆಲಿಯಾ PA ಆಗಿದ್ದಂಥ ವ್ಯಕ್ತಿ ಈಕೆ ಬೆಂಗಳೂರಿನಲ್ಲಿ ತಲೆಮರೆಸಿಕೊಂಡಿದ್ಲು ಅಂತ ಹೇಳಲಾಗಿದೆ. 2023ರಿಂದ 2025ರ ಅವಧಿಯಲ್ಲಿ ಈ ಹಣ ಕಳವು ಮಾಡಲಾಗಿದೆ. ಆಲಿಯಾ ಅವರ ವೈಯಕ್ತಿಕ ವ್ಯವಹಾರಿಕ ಹಣಕಾಸನ್ನ ಇದೇ ವೇದಿಕಾ ಶೆಟ್ಟಿ ನೋಡ್ಕೊಳ್ತಾ ಇದ್ರು ಅಂತ ಹೇಳಲಾಗಿದೆ. ಇವರ ಪ್ರೊಡಕ್ಷನ್ ಹೌಸಸ್ ಏನಿದೆ ಅದು ಮತ್ತೆ ಆಲಿಯಾ ಭಟ್ ಅವರ ಬ್ಯಾಂಕ್ ಖಾತೆ ಅಲ್ಲಿಂದನೂ ಕೂಡ ಈಕೆ ಹಣ ಎತ್ತಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. 1-2 ರೂಪಾಯಿ ಅಲ್ಲ, 76 ಲಕ್ಷ ರೂಪಾಯಿಗಳಿಗೂ ಅಧಿಕ ಮೊತ್ತದ ಹಣ ಕಳವು ಮಾಡಿರುವ ಆರೋಪ ಈ ವೇದಿಕಾ ಶೆಟ್ಟಿ ಅವರ ಮೇಲಿದೆ. ನಟಿ ಆಲಿಯಾ ಭಟ್ ಅವರ ಆಪ್ತ ಸಹಾಯಕಿಯಾಗಿದ್ದಂಥ ವ್ಯಕ್ತಿ ಇದೀಗ ಬೆಂಗಳೂರಿನಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಪೊಲೀಸರು ಆಕೆಯನ್ನ ಇದೀಗ ಅರೆಸ್ಟ್ ಮಾಡಿದ್ದಾರೆ.